ಲೈಟ್ ಹಾಕ್ತೀನಿ, ಇಲ್ಲಾಂದರೆ ಏನೂ ಕಾಣಿಸಲ್ಲ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಮಾಡ್ತಿರೋದು ಬಂದುಬಿಟ್ಟು, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ನಾವು ಏನೇನು ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಗೃಹ ಪ್ರವೇಶ ಇರೋದು ನಾಳೆ ನಾಡಿದ್ದು 2 ದಿನ ಇದೆ. ಅಂದರೆ ಇವತ್ತು ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು 21ನೇ ತಾರೀಕು, ನಾಳೆ 22, 23ಕ್ಕೆ ಗೃಹ ಪ್ರವೇಶ, ಅಂದರೆ ಗುರುವಾರ ಶುಕ್ರವಾರ ಬರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಸ್ಯಾರೀಸು ಹಾಗೆ ಬ್ಲೌಸ್ಗಳನ್ನ ತೋರಿಸ್ತೀನಿ. ಹಾಗೆ ನಾನು ಸ್ಯಾರಿನ ಸ್ವಲ್ಪ ಪ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊತೀನಿ. ಯಾಕಂತಂದರೆ ಒಂದು ಸ್ಯಾರಿ ಇನ್ನೊಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಥರ ಇದೆ, ಅದು ಸ್ಮೂತ್ ಇದೆ, ಅದಕ್ಕೆ ಯಾವುದೇ ರೀತಿಯಾದ ಪ್ರೀ ಪ್ಲೀಟಿಂಗ್ ಅವಶ್ಯಕತೆ ಇಲ್ಲ. ಆದರೆ ಇನ್ನೊಂದು ಸ್ವಲ್ಪ ಟಿಶ್ಯೂ ಥರ ಇದೆ, ಟಿಶ್ಯೂ ಶಿಲ್ಕ್ ಬರುತ್ತಲ್ಲ ಆ ಥರ ಇದೆ. ಹಾಗೆ ನಾನು ನಿಮಗೆ ಯಾವ ಸ್ಯಾರಿನ ಉಟ್ಕೊತಾ ಇದ್ದೀನಿ, ಹಾಗೆ ಅದರ ಬ್ಲೌಸ್ ಡಿಸೈನ್ ಕೂಡ ನಿಮಗೆ ತೋರಿಸ್ತೀನಿ. ನೀಟಾಗಿ ನಿಮಗೆ ಸ್ಯಾರಿ ತೋರಿಸ್ಬಿಡ್ತೀನಿ. ಇದು ನೋಡಿ, ಇದು ಬಂದ್ಬಿಟ್ಟು ಸ್ಯಾರಿ ಗ್ರೀನ್ ವಿತ್ ಸಿಲ್ವರ್ ಕಲರು ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಆ್ಯಕ್ಚುಲಿ ನನ್ನ ಗಿಫ್ಟಿಂಗ್ ಕೊಟ್ಟಿದ್ದು, ನಮ್ಮಮ್ಮ ಕೊಟ್ಟಿದ್ದು ಗಿಫ್ಟಿಂಗು. ನನ್ನ ಮಗಳ ಫಂಕ್ಷನಲ್ಲಿ ನಮ್ಮಮ್ಮ ತವ್ರ ಮನೆ ಕಡೆಯಿಂದ ಕೊಡ್ತಾರಲ್ವ ಆ ಸ್ಯಾರಿ. ಇದು ಸಿಂಪಲ್ ಆಗಿದೆ, ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ. ಯಾಕಂತಂದರೆ ಮತ್ತೆ ತೆಗೆದ್ರೆ ಮಡ್ಚೋದು ಕಷ್ಟ ಆಗೋಗ್ಬಿಡುತ್ತೆ ಮಡ್ಚೋಕ್ಕೆ, ಅದಕ್ಕೆ ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ. ಹಾಗೆ ಇಲ್ಲಿ ನಾನು ಇದಕ್ಕೆ ಈ ಥರ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಸಿಂಪಲ್ಲಾಗಿ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಫುಲ್ ಬಾಡಿ ಇದೇ ರೀತಿಯಾಗಿ ಬರುತ್ತೆ, ಸ್ಯಾರಿ ಪೂರ್ತಿ ಬಾಡಿ. ಇದು ಬಂದ್ಬಿಟ್ಟು ಬಾರ್ಡರು ಹಾಗೆ ಇದು ಬಂದ್ಬಿಟ್ಟು ಸೆರಗು ಪಲ್ಲುಗೆ ನಾನು ಈ ಥರ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಈ ಥರ ಕುಚ್ಚು ಹಾಕ್ಸಿದ್ದೀನಿ. ಬೇಬಿ ಕುಚ್ಚೆ, ಜಾಸ್ತಿ ಗ್ರ್ಯಾಂಡಾಗೇನು ಹಾಕ್ಸಿಲ್ಲ, ಜಸ್ಟ್ ಸಿಂಪಲ್ಲಾಗಿ. ಇದು ಬಂದ್ಬಿಟ್ಟು ಬ್ಲೌಸು, ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟು. ಇದು ಇದರಲ್ಲಿ ಚಿಕ್ಕ ಬುಟ್ಟ ಹಾಕ್ಸಿದ್ದೀನಿ, ಸಿಂಪಲ್ಲಾಗಿ ವರ್ಕ್ ಹಾಕ್ಸಿದ್ದೀನಿ, ಮಿಷಿನ್ ವರ್ಕ್ ಹಾಕ್ಸಿದ್ದೀನಿ. ಹಾಗೆ ಬ್ಯಾಕ್ ತೋರಿಸ್ತೀನಿ. ನೋಡಿ, ಬ್ಯಾಕು ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಮಿಷಿನ್ ವರ್ಕೇ ಹಾಕ್ಸಿದ್ದೀನಿ, ಜಾಸ್ತಿ ವರ್ಕ್ ಅಂತ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಹಾಗೆ ಸ್ಲೀವ್ಸಿಗೆ ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಬ್ಯಾಕ್ ಡಿಸೈನು ಈ ಥರ ಬಂದಿದೆ, ಚೆನ್ನಾಗಿದೆ. ಸಖತ್ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಬಂದುಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್ಲು. ಹಾಗೆ ಇದು ಬಂದುಬಿಟ್ಟು ಇಲ್ಲಿ ಕೆಳಗಡೆ ನೋಡಿ, ಇದು ಕೂಡ ಸಿಂಪಲ್ಲಾಗಿ ಟೆಸಲ್ಸ್ ಹಾಕ್ಸಿದ್ದೀನಿ. ಜಾಸ್ತಿ ಗ್ರ್ಯಾಂಡಾಗಿ ಹಾಕ್ಸಿಲ್ಲ. ನೋಡಿ, ಸಿಂಪಲ್ಲಾಗಿ ಟೆಸಲ್ಸು. ಚೆನ್ನಾಗಿದೆ ಸ್ಯಾರಿ, ಹೇಗೆ ಉಟ್ಕೊಂಡ್ರೂ ಹಾಕಿ ಕುತ್ಕೊಳ್ಳುತ್ತೆ ಸ್ಯಾರಿ ಮಾತ್ರ, ಅಷ್ಟು ಚೆನ್ನಾಗಿದೆ. ಆಮೇಲೆ ಸಿಂಪಲ್ಲಾಗಿ ಈ ಥರ ಬಾರ್ಡ್ರ್ ಬಂದಿದೆ. ಆಮೇಲೆ ಇದಕ್ಕೆ ವೈಟ್ ಕಲರ್ ಬ್ಲೌಸು, ಆಲ್ರೆಡಿ ಎಲ್ಲರೂ ತುಂಬ ಜನ ವೈಟ್ ಕಲರ್ ಬ್ಲೌಸ್ ಹೊಲ್ಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸತಿ ವೈಟ್ ಬ್ಲೌಸ್ ಹೊಲ್ಸ್ಕೊಳ್ಳಿಲ್ಲ. ಈ ಥರ ಗೋಲ್ಡನ್ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ವರ್ಕ್ ಹಾಕ್ಸಿಲ್ಲ ನಾನು. ಪ್ಲೇನ್ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ಫ್ಲವರ್ ಬಂದಿದೆ ಅಷ್ಟೇ. ಪ್ಲೇನ್ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಜಸ್ಟ್ ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ, ಪ್ಲೇನಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ, ಬೇರೆ ಏನು ಮಾಡಿಸಿಲ್ಲ. ಇದು ಬಂದುಬಿಟ್ಟು ನಾನು ನೈಟ್ ಹಾಕ್ಕೊತೀನಿ. ಇದು ಬಂದುಬಿಟ್ಟು ನೈಟ್ ಹಾಕ್ಕೊತೀನಿ. ಅದು ಫಸ್ಟ್ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು ಬೆಳಗ್ಗೆ ಗೃಹ ಪ್ರವೇಶಕ್ಕೆ ಹಾಕ್ಕೊತೀನಿ. ಅವಳು ಬಂದುಬಿಟ್ಟು ಲಂಗ ದಾವಣಿ ಹೊಲಿಸಿದ್ದೀನಿ ಅವಳಿಗೆ ಬೆಳಗ್ಗೆಗೆ ಅಂತ ಲಂಗ ದಾವಣಿ ಹೊಲಿಸಿದ್ದೆ. ಇದು ಬಂದುಬಿಟ್ಟು ಬ್ಲೌಸು ಸಿಂಪಲ್ಲಾಗೇ ಇದೆ, ಇಟ್ಟಿದ್ದೀನಿ. ನೆಕ್ಕು ಈ ಥರ ಏನಂತಾರೆ ಇದನ್ನ, ಸ್ವೀಟ್ ಹಾರ್ಟ್ ನೆಕ್ ಅಂತಲ್ಲ, ಈ ಥರ ಸ್ವೀಟ್ ಹಾರ್ಟ್ ನೆಕ್ಕಲ್ಲಿ ಹೊಲಿಸಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಸ್ಲೀವ್ಸು. ಆಲ್ರೆಡಿ ಇದು ಸ್ಲೀವ್ಸಲ್ಲೇ ಫುಲ್ಲು ವರ್ಕ್ ಇತ್ತು, ಹಾಗಾಗಿ ಇದಕ್ಕೆ ನಾನು ಯಾವುದೇ ರೀತಿಯಾದ ವರ್ಕ್ ಮಾಡಿಸಿಲ್ಲ. ಹಾಗಾಗಿ ಇದಕ್ಕೆ ಇದೇ ರೀತಿಯಾಗಿ ಸಿಂಪಲ್ಲಾಗಿರಲಿ, ಮತ್ತು ಹೆವಿ ವರ್ಕ್ ಆಗಿಬಿಡುತ್ತೆ ಅಂತ ಬೇಡ ಅಂದ್ಕೊಂಡೆ. ಹಾಗೆ ಇದು ಬಂದುಬಿಟ್ಟು ನಾನೇ ಹಾಕಿರೋಂಥ ಬೀಡ್ಸ್ಗಳು,
ತೀರಾ ಸಿಂಪಲ್ ಆಯಿತು ಅಂತ ನಾನು ಬೀಡ್ಸ್ ಹಾಕಿದೆ, ಎರಡು ಸೈಡೂ ಹಾಗೇ ಬೀಡ್ಸ್ ಹಾಕಿದ್ದೀನಿ. ಹಾಗೆ ಹಿಂದ್ಗಡೆ ಬ್ಯಾಕ್ ಹುಕ್ಸ್ ಬಂದಿದೆ, ಮಾಮೂಲಿ ಪಾಟ್ ನೆಕ್ ಬರುತ್ತಲ್ಲ ಆ ಥರ ಪಾಟ್ ನೆಕ್ಕು. ಮತ್ತು ಇದು ಬಂದ್ಬಿಟ್ಟು ಟೆಸಲ್ಸು, ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಟೆಸಲ್ಸ್ ಇರಿಸಿದ್ದೀನಿ. ಹೆವಿ ಗ್ರ್ಯಾಂಡ್ ಈ ಸತಿ ಬೇಡ ಅಂದ್ಕೊಂಡೆ, ಯಾಕಂದರೆ ಆಲ್ರೆಡಿ ಡ್ರೆಸ್ಸಲ್ಲೇ ವರ್ಕ್ ಇರೋದ್ರಿಂದ ನಾನು ಜಾಸ್ತಿ ಏನೂ ಹಾಕಿಸ್ಲಿಲ್ಲ, ಸಿಂಪಲ್ಲಾಗಿ. ಇದು ಬಂದ್ಬಿಟ್ಟು ಲಂಗ. ಆಮೇಲೆ ಲಂಗಕ್ಕೆ ಇಲ್ಲಿ ಕೆಳಗಡೆನೂ ವರ್ಕ್ ಬಂದಿದೆ. ಆ್ಯಕ್ಚುಲಿ ನೋಡಿ, ಇಲ್ಲಿ ವರ್ಕ್ ಫುಲ್ಲು ಲಂಗ ಪೂರ್ತಿ ಇದೆ, ಈ ರೀತಿಯಾಗಿ ವರ್ಕ್ ಬಂದಿದೆ. ಅದಕ್ಕೋಸ್ಕರ ಹಾಕಿಸ್ಲಿಲ್ಲ ನಾನು ವರ್ಕು. ಹಾಗೆ ಸಿಂಪಲ್ಲಾಗಿ ಈ ಥರ ಟೆಸಲ್ಸ್ ಹಾಕ್ಸಿದ್ದೀನಿ, ಕಾಣಿಸ್ತಿದೆಯಲ್ಲ ನಿಮಗೆ. ಸಿಂಪಲ್ಲಾಗಿ ಈ ಥರ ಟೆಸಲ್ಸ್ ಹಾಕಿದ್ದೀನಿ. ಇದು ಒಂದು. ಆಮೇಲೆ ಇದು ದುಪ್ಪಟ್ಟ ಅವಳದು, ಈ ಡ್ರೆಸ್ದು ದುಪ್ಪಟ್ಟ ಸ್ವಲ್ಪ ಸಿಲ್ಕ್ ಟೈಪಲ್ಲಿ ಬಂದಿದೆ, ಬನಾರಸಿ ಸಿಲ್ಕ್ ಬರುತ್ತಲ್ಲ ಆ ಥರ ಇದು ಬಂದು ಬಾರ್ಡ್ರು ಆಲ್ರೆಡಿ ಇತ್ತು. ಇದಕ್ಕೂ ಟೆಸಲ್ಸ್ ಇದೆ, ಸಿಂಪಲ್ಲಾಗಿ ಅವರೇ ಕೊಟ್ಟಿರೋಂತಹ ಟೆಸಲ್ಸ್. ಸಿಂಪಲ್ಲಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಮಾತ್ರ. ಅವಳು ಉಟ್ಕೊಂಡಾಗ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ. ಇನ್ನೊಂದು ಔಟ್ಫಿಟ್ಟು, ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ಔಟ್ಫಿಟ್ಟು. ಇದು ಬ್ಲೌಸಲ್ಲಿ ಈ ರೀತಿಯಾಗಿ ವರ್ಕ್ ಬಂದಿದೆ, ಫುಲ್ಲು ವರ್ಕ್ ಬಂದಿದೆ ಬ್ಲೌಸ್. ಇದು ಸ್ಲೀವ್ಲೆಸ್ ಬ್ಲೌಸು. ಇವಾಗೆಲ್ಲ ಪಲಾಝೋ ಥರ ಇರುತ್ತಲ್ಲ, ಇದು ಇಂಡೋ ವೆಸ್ಟರ್ನ್ ಟೈಪಲ್ಲಿ ಈ ಥರ ಬ್ಲೌಸು. ಬ್ಯಾಕ್ ಏನಿಲ್ಲ, ಬ್ಯಾಕ್ ಪ್ಲೇನ್ ಆಗಿದೆ. ಫ್ರಂಟ್ ಮಾತ್ರ ಹೆವಿ ವರ್ಕ್ ಇದೆ, ಈ ಥರ ಹೆವಿ ವರ್ಕು. ಹಾಗೆ ಇದು ಬಂದ್ಬಿಟ್ಟು ಪಲಾಝೋ ಪ್ಯಾಂಟ್. ಇವಾಗ ಈ ಥರ ಟ್ರೆಂಡಿಂಗ್ ಇದೆ ಅಲ್ವಾ, ಹಾಗಾಗಿ ಪಲಾಝೋ ಪ್ಯಾಂಟ್. ಇದು ಲೆಹೆಂಗಾ ಥರ ಇದೆ, ಇದೊಂಥರ ಪ್ಲೇನ್ ಪಲಾಝೋ ಪ್ಯಾಂಟ್ ಥರ, ಸೇಮ್ ಕಲರ್, ಪರ್ಪಲ್ ಕಲರು. ಆಮೇಲೆ ಇಲ್ಲಿ ಜಸ್ಟ್ ಈ ರೀತಿಯಾಗಿ ಒಂದು ಪಟ್ಟಿ ಥರ ಕೊಟ್ಟಿದ್ದಾರೆ ಇದಕ್ಕೆ. ಹಾಗೆ ಇದಕ್ಕೆ ಹೈಲೈಟ್ ಏನಂದರೆ ಇದಕ್ಕೆ ಕೋಟ್ ಬಂದಿದೆ, ದುಪ್ಪಟ್ಟ ಇಲ್ಲ ಈ ಡ್ರೆಸ್ಗೆ, ಕೋಟ್ ಬಂದಿದೆ. ಅದು ಕೂಡ ತೋರಿಸ್ಬಿಡ್ತೀನಿ. ಸಿಂಪಲ್ಲಾಗಿ ನೆಟ್ ಕೋಟ್ ಬಂದಿದೆ, ನೆಟ್ ಕೋಟು ಈ ಥರ ನೆಟ್ ಕೋಟು. ಇಲ್ಲಿ ಆ ಡ್ರೆಸ್ಸಿಗೆ ಬೇಕಾಗಿರೋ ಡೀಟೇಲ್ ಬಂದಿದೆ. ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನೆಕ್ಸ್ಟ್ ನಿಮಗೆ ಗೃಹ ಪ್ರವೇಶದ ವ್ಲಾಗ್ಗಳು ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಸಪೋರ್ಟ್ ಸಿಕ್ಕಾಗುತ್ತೆ. ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.